ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇಂಡಿಯನ್ ಎಜುಕೇಶನಲ್ ಸಿಸ್ಟಮ್, ಹೌ ದೇ ಆರ್ ಎಫೆಕ್ಟಿಂಗ್ ಅಸ್ ಲೈಕ್ ಅ ಟ್ರ್ಯಾಪ್. ಯಾವ ರೀತಿ ನಾವು ಎಜುಕೇಶನ್ ಸಿಸ್ಟಮ್ನ ಟ್ರ್ಯಾಪ್ನಲ್ಲಿ ಸಿಲುಕಿಕೊಂಡಿದ್ದೀವಿ ಅನ್ನೋಕ್ಕಂಥದ್ದನ್ನ ಇವತ್ತು ನಾನು ವಿವರಿಸ್ತಾ ಹೋಗ್ತೀನಿ. ವಿಡಿಯೋವನ್ನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಮೊದಲನೇದಾಗಿ ಮನುಷ್ಯ ಹುಟ್ಟಿದ್ದ 2 ವರ್ಷದಿಂದ ಎಜುಕೇಶನ್ ಶುರುವಾಗುತ್ತೆ. ಬಿಫೋರ್ ನರ್ಸರಿ, ಅಂಗನವಾಡಿಯಲ್ಲಿ ಅಥವಾ ಯಾವುದೋ ಒಂದು ಮನೆಯಲ್ಲಿ ಅವರು ಎಜುಕೇಶನಲ್ ಬಗ್ಗೆ ಹೇಳ್ಕೊಡಕ್ಕೆ ಶುರು ಮಾಡ್ತಾರೆ. ಎಜುಕೇಶನಲ್ ಶುರು ಮಾಡಿದ ಮೇಲೆ ನರ್ಸರಿ ಅಂತ ಹೋಗ್ತಾರೆ, ಅಲ್ಲಿ 1 ಲಕ್ಷ ಕೊಡಬೇಕು. ಅದಾದ್ಮೇಲೆ 2 ವರ್ಷ ಆದ್ಮೇಲೆ 1ನೇ, 2ನೇ, 3ನೇ ಅಲ್ಲಿಯೂ ಕೂಡ 1 ಲಕ್ಷ, 1 ಲಕ್ಷ ಹೀಗೆ ಆಗುತ್ತಾ ಹೋಗುತ್ತೆ. ಆದ್ರೆ ಮಕ್ಕಳಲ್ಲಿ ಆಟ ಆಡ್ಬೇಕು, ಅದು ಚಿಡಿಬೇಕು, ಇದು ಮಾಡ್ಬೇಕು ಅನ್ನೋಕ್ಕಂತ ಮನೋಭಾವ ಮೊದಲು ಮಕ್ಕಳಲ್ಲಿ ಇರುತ್ತೆ. 1 ಜನ ಓದ್ತಾರೆ, 1 ಜನ ಓದಲ್ಲ. ಅಪ್ಪ ಅಮ್ಮ ದುಡ್ಡನ್ನ ಹಾಳು ಮಾಡಿಬಿಡ್ತಾರೆ. ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಹೋದ್ಮೇಲೆ ಒಂದು ಹಂತಕ್ಕೆ ಬರ್ತಾರೆ, 7ನೇ ತರಗತಿ. ಅಲ್ಲಿಂದ ಅವರ ಮ್ಯಾಚುರಿಟಿ ಚೇಂಜ್ ಆಗುತ್ತಾ ಹೋಗುತ್ತೆ. ಚೇಂಜ್ ಆದಾಗ ಯಾರ್ದೋ ಒಬ್ರು ಫ್ರೆಂಡ್ ಸರ್ಕಲ್ ಅನ್ನ ಸರಿಯಾಗಿರಲ್ಲ, ಅಲ್ಲಿ ಎಂಬುದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಕಲಿತಾರೆ. ಅದು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಶುರು ಆಗುತ್ತೆ. ಜೀವನ ಎಂಡ್ವರೆಗೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಯಾವತ್ತೂ ಕೂಡ ಬಿಡಲ್ಲ. SSLC ಬರ್ತಾರೆ. SSLC ಬಂದ್ಮೇಲೆ ಹಾಗೂ ಹೀಗೂ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಫ್ರೆಂಡ್ ಸರ್ಕಲ್ ನ ಜೊತೆಗೂಡಿ ಅಲ್ಲಿ ಅದು ತಿನ್ನೋದು, ಇದು ತಿನ್ನೋದು, ಬಂಕ್ ಕುಡಿಯೋದು, ಅದು ಮಾಡೋದು, ಇದು ಮಾಡೋದು ಎಲ್ಲವನ್ನು ಮಾಡಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾರೆ. ಅದಾದ ಕಾಲೇಜ್ ಹೋಗುತ್ತೆ, ಏನೇನು ಅವ್ರಿಗೆ ಸುಮ್ಮನೆ ಕೊಡಕ್ ಬಿಡಲ್ಲ, ಅದು ಹರಟೆ ಹೊಡಿಯೋದು, ಇದು ಮಾಡೋದು, ಅದೆಲ್ಲ ಮಾಡಿಸುತ್ತೆ. ಅದೆಲ್ಲ ಮಾಡಿಸ್ತು ಅಂತಂದ್ರೆ ಇದೇ ರೀತಿ ಹಿಂಗೆ ಮುಂದುವರಿತಾ ಹೋಗುತ್ತೆ. PUC ಮುಗಿಸ್ತಾರೆ, ಹಂಗೋ ಹಿಂಗೋ ಅಲ್ಲಿ ಇಲ್ಲಿ ಎಲ್ಲ ನೋಡಾದ್ಮೇಲೆ ಡಿಗ್ರಿಗೆ ಬರ್ತಾರೆ. ಮತ್ತೆ ಅಲ್ಲಿ ಅದು ಸುತ್ತಾಡೋದು, ಇದು ಸುತ್ತಾಡೋದು ಎಲ್ಲ ಮಾಡ್ತಾರೆ. ಎಲ್ಲ ಅದನ್ನು ಕೂಡ ಹಿಂಗ ಏನೋ ಅಂತ ಯಾರ್ದೋ ಕೈಕಲ್ ಬಿದ್ದು ಪಾಸ್ ಆಗ್ತಾರೆ. ಕೈಕಲ್ ಬಿದ್ದೆಲ್ಲ ಪಾಸ್ ಆದ್ರು ಅಂತಂದ್ರೆ ನೆಕ್ಸ್ಟ್ ಇರುತ್ತೆ ಅವರ ಚಾಪ್ಟರ್ ಸ್ಟಾರ್ಟ್. ಇಲ್ಲಿಂದ ಆಗುತ್ತೆ. ಕೆಲಸ ಬೇಕು ಅಂತಾರೆ. ನಿಮ್ಮ ಹುಡುಗ ಏನ್ ಮಾಡ್ತಾನೆ ಅಂತಾರೆ. ಇನ್ನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳಿ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ. ಆದ್ರೆ ಅಲ್ಲಿ ಮಗ ಮಾಡೋದೇ ಬೇರೆ. ಹೀಗಾಗಿ ಕೆಲಸ ಸಿಗೋಕ್ಕೋಸ್ಕರ ಅದ್ರ ಸ್ಕಿಲ್ಸ್ ಇರಲ್ಲ. ಸ್ಕಿಲ್ಸ್ ಇದ್ರೆ 30 to 35 ಲಕ್ಷ ಲಾಸ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ ಎಜುಕೇಶನಲ್ಲಿ ಇನ್ವೆಸ್ಟ್ ಮಾಡಿ. ಇವಾಗ ಪರಿಸ್ಥಿತಿ ಹೇಳೋರಲ್ಲ ಅಲ್ಲಿ ಲಾಸ್ಟಿಗೆ ಪಾನಿಪುರಿ ಬಂಡಿ ಹಚ್ಚಿ ಹಂಗೋ ಹಿಂಗೋ ಜೀವನ ಮಾಡ್ಕೋತ 4 EMI ಕಟ್ಕೋತ ಅಲ್ಲೇ ಜೀವನ ಕಳ್ಕೊಂಡು ಹೋಗ್ಬೇಕಾಗತ್ತೆ. ನೀವೇನಾದ್ರೂ ಎಜುಕೇಶನಲ್ ನಲ್ಲಿ ಟ್ರ್ಯಾಪ್ ನಲ್ಲಿ ಬಿದ್ದಿದ್ರೆ. ಹಾಗಿದ್ರೆ ಇದನ್ನು ಬಿಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತಂತಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಒಳ್ಳೆ ರೀತಿಯಾದಂತ ಒಂದು ಸ್ಟಿಕ್ ಅನ್ನ ಬಾಟಮ್ ಲೆವೆಲ್ ಇದ್ದಾಗೆ ಇಡೀ. ನೀವು ಅಲ್ಲಿಂದ ನೀಟ್ನೆಸ್ ಅನ್ನ ನೀವೇನಾದ್ರೂ ಬಿಲ್ಡ್ ಮಾಡ್ಕೊಳ್ತಾ ಹೋದ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಚೆನ್ನಾಗಿ ಹೆಸರು ಮಾಡ್ತಾರೆ, ಒಳ್ಳೆ ಸಂಬಳ ತಗೊಳ್ತಾರೆ, ಒಳ್ಳೆ ರೆಸ್ಪೆಕ್ಟ್ ತಗೊಳ್ತಾರೆ. ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋಕ್ಕಂಥದ್ದು ನನ್ನ ಮನೋಭಾವ ಇದೆ. ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ಚಾನೆಲ್ ನಾನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.